ಇಲ್ಲ ಅಂತ ಹೇಳಿದ್ರೆ ಕೇವಲ ನಾನೊಬ್ಬ BJP ಶಾಸಕನಿದ್ದೇನೆ, ನನಗೆ ಗೌರವ ಹೋಗ್ತದೆ ಅನ್ನುವಂಥ ಮೂರ್ಖತನದ್ದು ಕಾಂಗ್ರೆಸ್ ಪಕ್ಷದವ್ರದ್ದು ಅನ್ನುವಂಥದ್ದನ್ನು ಅವ್ರು ಒಂದು ತಿಳ್ಕೊಳ್ಬೇಕು. ನಾನು MLA ಇರ್ಬೋದು, ಆದರೆ ಸರ್ಕಾರ ಯಾರ್ದಿದೆ? ಕಾಂಗ್ರೆಸ್ ಇದೆಯಲ್ಲ, ಕಾಂಗ್ರೆಸ್ ಪಕ್ಷ ನೀಡಿತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನುವಂಥದ್ದನ್ನು ಅವರು ಅದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು ಅನ್ನುವಂಥದ್ದನ್ನು. ಏನೇ ಇರಲಿ, ನಾವು ನಮ್ಮ 18 ಶಾಸಕರು ಯಾವುದೇ ತಪ್ಪನ್ನು ಮಾಡದೆ ಕೇವಲ ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಾನು ಸ್ಥಳದಲ್ಲೇ ಇದ್ದೆ, ನಾನು ಆ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೆ. ಆದರೆ ಯಾವುದೋ ನನ್ನ ಇದಕ್ಕೆ ಸ್ಪೀಕರ್ ನನ್ನನ್ನು ಅಮಾನತುಗೊಳಿಸಿಲ್ಲ ಅನ್ನುವಂಥದ್ದು, ಇದು ಖಂಡನೀಯ ಅನ್ನುವಂಥ ಮಾತನ್ನು ನಾನು ಹೇಳುವುದ್ರ ಜೊತೆಗೆ ಈಗಷ್ಟೇ ಒಂದು ಬಿಸಿ ಬಿಸಿ ಸುದ್ದಿ ಏನಂತ ಹೇಳಿದರೆ, ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಫೋನ್ ಮಾಡಿದ್ರು. ಸನ್ಮಾನ್ಯ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ನಾವು ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನು ಸಂವಿಧಾನ ಬದಲಾವಣೆಯನ್ನು ಮಾಡಿ ಅದನ್ನು ಘೋಷಣೆ ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಈಗ ಲೋಕಸಭಾ ಮೊಟಕುಗೊಳಿಸಿ ಮತ್ತೆ ಅದನ್ನು ಕರೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ನಾವೇನಾದರೂ ಸಂವಿಧಾನದ ಬಗ್ಗೆ ಬಹುಶಃ 70 ವರ್ಷ ದಾಟಿರಬೇಕು ಅಂತ ಅನಿಸ್ತದೆ. ಅವ್ರು ಹೇಳ್ತಾರೆ ಬಂದು ನನ್ನ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ಹನಿ ಟ್ರ್ಯಾಪ್ ಮಾಡುವಂತ ಒಂದು ಫ್ಯಾಕ್ಟ್ರಿನೇ ಉಂಟು ಅನ್ನುವಂತ ಮಾತನ್ನ ಆಡ್ತಾ ಇದ್ದಾರೆ. 70 ವರ್ಷದ ರಾಜಣ್ಣ ಅನ್ನುವಂತ ಮುದುಕನೆ ಬಿಡದಿದ್ದ ಈ ಹನಿ ಟ್ರ್ಯಾಪ್ ಗ್ಯಾಂಗು ಇನ್ನೆಲ್ಲಾದ್ರೂ 25-30 ವರ್ಷದವರೆಲ್ಲಾದ್ರೂ ಶಾಸಕರಾದ್ರೆ ಅವ್ರ ಪರಿಸ್ಥಿತಿ ಏನು ಅನ್ನುವಂಥದ್ದು ಇವತ್ತು ಚಿಂತೆಗೀಡು ಮಾಡಿದೆ. ಇವತ್ತು ಯಾವುದೇ ನಮ್ಮ ತಾಯಿ ಸಹೋದರಿ ನಮ್ಮ ಜೊತೆ ಏನಾದರೂ ಮಾತನಾಡಬೇಕು, ಸಮಸ್ಯೆ ಹೇಳ್ಕೊಳ್ಬೇಕು ಅಂತ ಬಂದ್ರು ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನ ಸಹಿತ ಸಂಶಯದ ಕಣ್ಣಿಂದ ಕಾಣುವಂತ ವಾತಾವರಣವನ್ನ ಸೃಷ್ಟಿ ಮಾಡಿಕೊಟ್ಟಿರುವಂತ ಹೆಗ್ಗಳಿಕೆ ಯಾರಿಗೆ ಸಲ್ತದೆ ಅಂತ ಕೇಳಿದ್ರೆ ಅದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ಸಿಗೆ ಸೇರ್ತದೆ ಎನ್ನುವಂತ ಮಾತನ್ನ ಹೇಳಬೇಕು. ಮಾನ್ಯರೇ, ಇನ್ನೊಬ್ಬರ ಖಾಸಗಿತನವನ್ನ ಅದನ್ನ ನೀವು ದಾಖಲೆ ಇಟ್ಕೊಂಡು ಇನ್ನೊಬ್ಬರ ಖಾಸಗಿತನವನ್ನ ಇಡೀ ಜಗತ್ತಿಗೆ ಜಗಜ್ಜಾಹೀರು ಮಾಡ್ಲಿಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ ಎಂತ ಲಜ್ಜೆಗೆಟ್ಟ ಜೀವನ, ಎಂತ ಕೊಳತು ಜೀವನ ನಿಮ್ದು. ನಿಮ್ಮ ಹೃದಯ ಎಷ್ಟೊಂದು ಕೊಳತು ಹೋಗಿದೆ, ನಿಮ್ಮ ಬುದ್ಧಿ ಎಷ್ಟೊಂದು ನಾರ್ತಾ ಇದೆ ಎನ್ನುವಂಥದ್ದನ್ನ ತೋರಿಸ್ತದೆ. ಹಾಗಾಗಿ ಈ ನಾರುವ ಕೊಳೆಯುವ ಕೆಟ್ಟ ಮನಸ್ಸುಗಳ ಒಂದು ಸಂದೋಹಕ್ಕೆ ಕೊಡಲ್ಪಟ್ಟಂತ ಹೆಸರು ಏನು ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಹುದು. ಒಬ್ಬ ಜವಾಬ್ದಾರಿ ಮಂತ್ರಿ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದವರೇ ನಮ್ಮನ್ನ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಥವಾ ಹನಿ ಸಿಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಯಾರನ್ನ ತೊಂದರೆಗೆ ಈಡು ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ? ನಿಮ್ಮ ರಾಜಕೀಯದ ಬೇಳೆಗಳನ್ನ ಬೇಯಿಸ್ಕೊಳ್ಳಿಕ್ಕೆ ಈ ರೀತಿಯ ಕೆಟ್ಟ ಒಂದು ಮಾಧ್ಯಮದ ಮುಖಾಂತರ, ಕೆಟ್ಟ ವರ್ತನೆಯ ಮುಖಾಂತರ ಈ ರಾಜ್ಯವನ್ನ ಹನಿ ಟ್ರ್ಯಾಪ್ ಇದಕ್ಕೆ ನೀವು ದೂಡ್ಲಿಕ್ಕೆ ನೋಡ್ತಾ ಇದ್ದೀರಲ್ಲ ಸ್ವಾಮಿ. ಒಂದು ವೇಳೆ ಈ ರೀತಿ ನೀವು ಬೇರೆಯವ್ರ ಮನೆ ಹನಿ ಟ್ರ್ಯಾಪ್ ಮಾಡ್ತಾ ಹೋದ್ರೆ ನಿಮ್ಮ ಮನೆಯ, ನಿಮ್ಮ ಮಕ್ಕಳ, ನಿಮ್ಮ ಕುಟುಂಬದ ಸದಸ್ಯರ ಹನಿ ಟ್ರ್ಯಾಪ್ ಅನ್ನ ಮಾಡುವಂತ ದಿನವೂ ಸಹಿತ ಬಹಳ ದೂರ ಇಲ್ಲ ಎನ್ನುವಂತ ಮಾತನ್ನ ನಾವು ಖಂಡಿತವಾಗಿ ಹೇಳಲೇಬೇಕಾಗ್ತದೆ. ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ತುಷ್ಟೀಕರಣ ನೀತಿಯನ್ನ ಅನುಸರಿಸುತ್ತಿರುವಂತಹ ಕಾಂಗ್ರೆಸ್ ಮತ್ತು ಅಧಿವೇಶನದಲ್ಲಿ ಶಾಸಕರ ಹಕ್ಕನ್ನ ಕಿತ್ತುಕೊಂಡಂತಹ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ಖಂಡಿಸಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದೆ, ಸ್ವಾತಂತ್ರ್ಯ ಬಂದಾಗಿನಿಂದ ಕಾಂಗ್ರೆಸ್ ತುಷ್ಟೀಕರಣ ನೀತಿಯನ್ನು ಅನುಸರಿಸುತ್ತಾ ಬಂದಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂತಹ ವಿಷಯ. ಅದೇ ಚಾಳಿಯನ್ನ ಇವತ್ತು ಕಾಂಗ್ರೆಸ್ ಮುಂದುವರಿಸಿದೆ. ಮೊನ್ನೆ ಸಿದ್ದರಾಮಯ್ಯನವರು 25 ಮತ್ತು 26ನೇ ಸಾಲಿನ ಬಜೆಟ್ ಅನ್ನ ಮಂಡಿಸಿದಂತ ಸಂದರ್ಭದಲ್ಲಿ ತಾವು ಓಲೈಕೆ ಮಾಡೋ ದೃಷ್ಟಿ ಇಟ್ಕೊಂಡು ವೋಟ್ ಬ್ಯಾಂಕಿಗೋಸ್ಕರ, ಆ ಸಮುದಾಯಗಳ ಓಟಿಗೋಸ್ಕರ ತುಷ್ಟೀಕರಣ ನೀತಿಯನ್ನ ಅನುಸರಿಸುತ್ತಾ ಇರೋದು ಇವತ್ತು ಕಾಣ್ತಾ ಇದ್ದೇವೆ. ಇದನ್ನ ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಇಳಿದಿದೆ. ನಾವು ಗಮನಿಸಿರಬಹುದು, ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಯಾವುದೇ ಧರ್ಮಕ್ಕೆ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶವನ್ನು ನೀಡಿಲ್ಲ, ತಾವು ಗಮನಿಸಿರಬಹುದು. ಆದರೆ ಇವತ್ತು ಕಾಂಗ್ರೆಸ್ ಅಂಬೇಡ್ಕರ್ ಸಂವಿಧಾನವನ್ನು ಧಿಕ್ಕರಿಸಿ ಕೇವಲ ತುಷ್ಟೀಕರಣಕ್ಕೋಸ್ಕರ, ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋದಕ್ಕೋಸ್ಕರ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನು ತಂದಿರುವುದನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದೆ. ಇದನ್ನು ವಿರೋಧಿಸಿ
ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಇಳಿದಿದೆ. ಈ ಗುತ್ತಿಗೆಯನ್ನ ಎಲ್ಲ ವರ್ಗದವರು ಗುತ್ತಿಗೆಯನ್ನ ಮಾಡುತ್ತಾರೆ. ಅದನ್ನ ಕೇವಲ ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿ ತಂದಿರೋದು ಇದು ಖಂಡನೀಯ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇದರ ಜೊತೆಯಲ್ಲಿ ಸರ್ಕಾರದ ವೈಫಲ್ಯತೆ. ಕಳೆದ 2 ವರ್ಷದಿಂದ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿಯಲ್ಲಿ ಶೂನ್ಯ ಆಗಿದೆ. ಕೇವಲ ಗ್ಯಾರಂಟಿಗೋಸ್ಕರ ಹಣ ಹೊಂದಾಣಿಕೆ ಮಾಡೋದಕ್ಕೆ ಕಾಲಹರಣ ಮಾಡ್ತಾ ಇದೆ. ಗ್ಯಾರಂಟಿಗೋಸ್ಕರ ಬೆಲೆ ಏರಿಕೆ ಗಗನಕ್ಕೇರಿದೆ. ಇವತ್ತು ನಾವು ಕಾಣಬಹುದು, ಪೆಟ್ರೋಲ್ ದರ ಇರಬಹುದು, ಹಾಲಿನ ದರ ಇರಬಹುದು, ಹಾಗೆ ಮದ್ಯದ ದರ ಇರಬಹುದು, ವಿದ್ಯುತ್ ದರ ಇರಬಹುದು, ಸ್ಟಾಂಪ್ ಶುಲ್ಕಗಳಲ್ಲಿ ಏರಿಕೆ, ಹೀಗೆ ಅನೇಕ ಹಂತಗಳಲ್ಲಿ ಬೆಲೆಯನ್ನ ಏರಿಕೆ ಮಾಡ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ. ಎಲ್ಲ ದವಸ ಧಾನ್ಯಗಳು ತಗೊಳ್ಬೇಕಾದ್ರೆ ಕ್ಯೂದಲ್ಲಿ ನಿಂತು ಸಾವಿರಾರು ಮಂದಿ ಕ್ಯೂದಲ್ಲಿ ಅಂಗಡಿಗಳ ಎದುರಿಗೆ ನಿಂತು ಆ ಸಾಮಾನನ್ನು ತಗೊಳ್ಳುವಂತ ಒಂದು ಕೆಟ್ಟ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇತ್ತು. ಅದೇ ಸನ್ಮಾನ್ಯ ನಮ್ಮ ಪಕ್ಷದ ವತಿಯಿಂದ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ 2 ದಿವಸದಲ್ಲಿ ಇಡೀ ದೇಶದಲ್ಲಿ ಕ್ಯೂ ಇಲ್ಲ, ಬೇಕಾದಷ್ಟು ನಿಮಗೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು. ಅದೇ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ನಾವು ಎಣಿಸಿದ್ವಿ, ಒಳ್ಳೆ ಸರ್ಕಾರ ಆಗ್ಬೋದು, ಒಳ್ಳೆ ಸರ್ಕಾರ ನೀಡ್ಬೋದು ಅನ್ನುವಂಥ ಒಂದು ಮನಸ್ಸು ನಮಗಿತ್ತು. ನಾನು ಹೇಳಿದೆ 24-25ರ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದೇನಂತ ಹೇಳಿದ್ರೆ ಒಂದು ದೊಡ್ಡ ಚೆಂಬು. ಅದು ಬಿಟ್ಟರೆ ಬೇರೆ ಯಾವ ಸಹಕಾರನೂ ನಮ್ಮ ಜಿಲ್ಲೆಗೆ ನೀಡಿಲ್ಲ. ಈಗ ಮತ್ತೆ 25-26ರಲ್ಲೂ ಸಹ ನಮ್ಮ ಜಿಲ್ಲೆ ಬಗ್ಗೆ ಯಾವುದೂ ಅನುದಾನಗಳಿಲ್ಲ ಅನ್ನುವಂಥದ್ದನ್ನು ಒಂದೆರಡು ಅನುದಾನವನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ, ನಾವು ವಿರೋಧ ಮಾಡಕ್ಕೆ ತೊಂದರೆ ಆಗ್ತಾ ಇರುವಂಥ ಕೇಣಿಯಲ್ಲಿ ಬಂದರು ಮಾಡುವಂಥದ್ದು, ಅದಕ್ಕೆ ಕೇಂದ್ರ ಸರ್ಕಾರದ ಯೋಜನೆ. ಇನ್ನೊಂದು ಕಾಸರಗೋಡಿನಲ್ಲಿ ಮೀನುಗಾರರನ್ನ ಒಕ್ಕಲೆಬ್ಬಿಸಿ ಅಲ್ಲಿ ಆ ಯೋಜನೆಯನ್ನು ತರುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷರು ಮಾಡ್ತಾ ಇದ್ದಾರೆ. ಅದಕ್ಕೂ ನಮ್ಮ ವಿರೋಧ ಇದೆ ಅನ್ನುವಂಥದ್ದು. ನೀವು ಒಂದು ವೇಳೆ ಆ ಯೋಜನೆಯನ್ನ ಜಾರಿಗೆ ತರೋದಿದ್ರೆ ಅಲ್ಲಿಯ ಮೀನುಗಾರರನ್ನ ದಯಮಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿವಸದಲ್ಲಿ ಅವರಿಗೆ ಅನುಕೂಲವನ್ನ ಮಾಡಿಕೊಡ್ತೀರಿ ಅನ್ನುವಂಥ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿ ಆ ಯೋಜನೆಯನ್ನ ಜಾರಿಗೆ ತರಬೇಕು ಎನ್ನುವಂಥದ್ದನ್ನ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ ಅನೇಕ ಯೋಜನೆಗಳು. ಎಸ್ಸಿ ಎಸ್ಟಿ ಸಮುದಾಯದ ವಿರೋಧಿ ಸರ್ಕಾರಕ್ಕೆ बोलो भारत माता की ಮಾದರಿಯ ಕಾಂಗ್ರೆಸ್ ಸರ್ಕಾರಕ್ಕೆ 18 ಶಾಸಕರನ್ನು ಅಮಾನತು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ವಿಪರೀತವಾಗಿ ಏನು ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಬಡವರ ಬದುಕು ಕಷ್ಟ ಆಗ್ತಾ ಇದೆ. ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದೇವೆ. ಈ ಪ್ರತಿಭಟನೆಗೆ ನಾನು ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀಯುತ NS ಹೆಗಡೆ ಕರ್ಕಿ ಅವರಿಗೆ ಸ್ವಾಗತವನ್ನ ಈ ಪ್ರತಿಭಟನೆಗೆ ಸ್ವಾಗತಿಸ್ತೇನೆ. ಶ್ರೀಯುತ ವೆಂಕಟೇಶ್ ಕೋರ್ತೇನೆ. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಪ್ರಶಾಂತ್ ನಾಯ್ಕರವರಿಗೂ, ಶಿವಾಜಿ ಕಾರವಾರ ನಗರಸಭೆ ಅಧ್ಯಕ್ಷರಾದ ಶ್ರೀಯುತ ರವಿರಾಜ್ ಅಂಕೋಲೆಕರ್ ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ರಾಜೇಂದ್ರ ನಾಯ್ಕರ್ ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ಪ್ರತಿಭಟನೆಯಲ್ಲಿ ಉಪಸ್ಥಿತರಿರತಕ್ಕಂಥ ಶ್ರೀಯುತ ಗೋವಿಂದ್ ನಾಯ್ಕ್ ಸರ್ ಅವರಿಗೆ, ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ವಿವಿಧ ಹಂತದ ಜನಪ್ರತಿನಿಧಿಗಳು, ಈ ದಮನಕಾರಿ ನೀತಿಯನ್ನು ಖಂಡಿಸಿ ನಾವೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಧಿಕ್ಕಾರ, ಧಿಕ್ಕಾರ, ಸಿದ್ದರಾಮಯ್ಯ ಧಿಕ್ಕಾರ, 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 ಧಿಕ್ಕಾರ. ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, 18 ಶಾಸಕರನ್ನ ಅಮಾನತು ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಹಲಾಲ್ ಸರ್ಕಾರಕ್ಕೆ,
ಸರ್ಕಾರಕ್ಕೆ ಲಜ್ಜೆಗೇಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ ಭವಾನಿ ಜೈ ಶಿವಾಜಿ ಜೈ ಭವಾನಿ ಜೈ ಶಿವಾಜಿ ಜೈ ಭವಾನಿ ಜೈ ಶಿವಾಜಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಭಾರತ್ ಮಾತಾ ಕಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಭಾರತ್ ಮಾತಾ ಕೆ ಧಿಕ್ಕಾರ 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 ದೂರನ್ನೇ ನಿಲ್ಲಿಸ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿ 4% ಮೀಸಲಾತಿ ನೀಡುವ ತುಷ್ಟೀಕರಣ ನಿರ್ಧಾರದ ಮಾನ್ಯರೇ, ಕರ್ನಾಟಕ ವಿಧಾನಸಭೆಯಲ್ಲಿ ಇನ್ನು ಸಾಮಾನ್ಯ ಜನರ ಬದುಕಿಗೆ ಬರೆ ಎಳೆಯುತ್ತಿರುವ ಕಾಂಗ್ರೆಸ್ ಸರ್ಕಾರ ರೈತ ತಮ್ಮ ಭಾರತ್ ಮಾತಾ ಕಿ ಜೈ